ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಜಮಾ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆ ಅನ್ವಯ ಅವರ ವಿದ್ಯಾರ್ಥಿಗಳು ಏನು ಫೀ ಕನ್ಸೆಷನ್ ಅಮೌಂಟ್ಗೆ ಅರ್ಜಿ ಸಲ್ಲಿಸಿರ್ತಾರೆ ಅಂಥ ಒಂದು ಅಮೌಂಟು ಅವರ ಅಕೌಂಟಿಗೆ ಜಮಾ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಸೊ ನೀವು ಕೂಡ ಇಲ್ಲಿ ನೋಡ್ಬೋದು ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ. ತಪ್ಪದೆ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 23-24ನೇ ಸಾಲಿಗೆ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಗೆ ವಿದ್ಯಾರ್ಥಿ ವೇತನ ಏನು ಅರ್ಜಿ ಸಲ್ಲಿಸಿದ್ರು ಅಂಥ ಒಂದು ವಿದ್ಯಾರ್ಥಿಗಳು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ಸೊ ಅವರ ವಿದ್ಯಾರ್ಥಿಗಳ ಫೀ ಕನ್ಸೆಷನ್ ಶುಲ್ಕ ಮರುಪಾವತಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಅವರ ಶುಲ್ಕ ಮರುಪಾವತಿ ಯೋಜನೆ ಅನ್ವಯ ಅವ್ರಿಗೇನಪ್ಪ ಅಂದರೆ ಈಗ ಯಾರು ಅಕ್ಟೋಬರು ನವೆಂಬರ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಅವರೆಲ್ಲ ಪ್ರೊಸೆಸ್ ಮಾಡಿ ಬಜೆಟ್ ರಿಲೀಸ್ ಆಗಿ ಅವ್ರ ಅಕೌಂಟಿಗೆ ಹಣನ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಜಮಾ ಕೂಡ ಆಗಿದೆ. ನಿನ್ನೆ ಕೂಡ ವಿದ್ಯಾರ್ಥಿಗೆ ಜಮಾ ಆಗಿದೆ. ಇಲ್ಲಿ ನಾವು ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀವಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೊ ಕಾಣ್ತಾ ಇದೆ ಭಾವಿಸ್ತೀನಿ 25/3/2025 ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ಶುಲ್ಕ ಮರುಪಾವತಿ ಅನ್ನೋ ಅವರ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಫೀ ಕನ್ಸೆಷನ್ ಅಮೌಂಟ್ ಕೂಡ ಪೋಸ್ಟ್ DBT ಕೂಡ ವೇಟ್ ಆಗಿತ್ತು ಮತ್ತು ಅದರ ಜೊತೆಗೆ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿತ್ತು. ಸೊ ಹಾಗಾಗಿ ವಿದ್ಯಾರ್ಥಿಗಳದ್ದು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಂದಿರತಕ್ಕಂಥ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಅಲ್ಲಿ ವಿದ್ಯಾರ್ಥಿದು ಕೂಡ ಇಲ್ಲಿ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, 24 ನಿನ್ನೆ ತಾನೇ 24ನೇ ತಾರೀಕು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ 5,000 ರೂಪಾಯಿ ಹಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ಜಮಾ ಆಗಿದೆ. ಸೊ ಇಲ್ಲಿ ಕಾಣ್ತಾ ಇದೆ ಭಾವಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, 24/3/2 UPI ಮುಖಾಂತರ ಅವರ ಹಣ ಕೂಡ ಅವರ ಅಕೌಂಟಿಗೆ ಜಮಾ ಆಗಿದೆ. 5,000 ರೂಪಾಯಿ ಹಣ ನೋಡಿ. ಸೊ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ 5,000 ರೂಪಾಯಿ ಹಣ ಅವರ ಅಕೌಂಟಿಗೆ ಜಮಾ ಆಗಿದೆ. ಸೊ ಹಾಗಾಗಿ ಕರೆಕ್ಟ್ ಆಗಿರ್ತಕ್ಕಂಥ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಕೂಡ ಅಕೌಂಟ್ ಸಮ್ಮರಿನೂ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಫೀ ಕನ್ಸೆಷನ್ ಅಮೌಂಟಿಗೆ ಜಮಾ ಹಾಕಿದ್ರು, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಪೋಸ್ಟ್ DBT ಆಗಿದೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಅಮೌಂಟ್ ಜಮಾ ಆಗಿತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ಅಂದರೆ ಬರುತ್ತೆ. ಮತ್ತು ಅದ್ರ ಜೊತೆಗೆ 15,000 ರೂಪಾಯಿ ವಿದ್ಯಾರ್ಥಿ ಹಣ ಕೂಡ ಅವರ ಅಕೌಂಟಿಗೆ ಜಮಾ ಆಗಿದ್ದಾವೆ. ಅವು ಕೂಡ ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ಕಾಣಿಸ್ತಾ ಇದೆ ಭಾವಿಸ್ತಾ ಇದ್ದೀನಿ. ಪೇಮೆಂಟ್ ಸ್ಟೇಟಸ್ ಇನ್ DBT ಪೋಸ್ಟ್ DBT ವಿದ್ಯಾಸಿರಿ ಹಣ ಏನಿತ್ತಲ್ಲ, ಸೊ 15,000 ರೂಪಾಯಿ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ, ಸೊ ಅದು ಕೂಡ ಏನಂದರೆ ಜಮಾ ಸ್ಟಾರ್ಟ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ಅನ್ವಯ ವಿದ್ಯಾರ್ಥಿಗೆ ಹಣ ಜಮಾ ಸ್ಟಾರ್ಟ್ ಆಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಹಾಗೆ ಫೀ ಕನ್ಸೆಷನ್ ಅಮೌಂಟ್ ಕೂಡ ಜಮಾ ಸ್ಟಾರ್ಟ್ ಆಗಿದೆ. ಈ ತಿಂಗಳು 30ರೊಳಗಾಗಿ ಎಲ್ಲ ವಿದ್ಯಾರ್ಥಿಗಳ ಅಕೌಂಟಿಗೆ ಕೂಡ ಹಣ ಜಮಾ ಆಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ನಿಮ್ಮ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ DBT ಆ್ಯಪ್ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬೋದು. ಹಾಗೆ NPC ಮ್ಯಾಪಿಂಗ್ ಆಗಿದೆ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಕೂಡ ಕರೆಕ್ಟ್ ಆಗಿತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳದ್ದು ಅಮೌಂಟ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ವೇಳೆ ಬಂದಿಲ್ಲ ಅಂದರೆ ನೀವು ತಪ್ಪದೆ ಮೇಲ್ ಕೂಡ ಮಾಡಬೇಕಾಗತ್ತೆ. ಹಣ ಬಂದಿದೆ ಅಥವಾ ಇಲ್ಲ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ನನಗೆ ಮೆಸೇಜ್ ಮಾಡಿ. ಹಾಗೆ ನಿಮ್ಮ ಸ್ಕ್ರೀನ್ಶಾಟ್ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಸಾಕು ಫ್ರೆಂಡ್ಸ್. ಸೊ ನಾನು ಅದನ್ನು ಚೆಕ್ ಮಾಡಿಕೊಂಡು ನಿಮಗೆ ಪ್ರೊಸೆಸ್ ಕೂಡ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದ ಭಾವಿಸೋದನ್ನು ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.